ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ? ನಾನಂತರೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮನಿ ಸೇವಿಂಗ್ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಯೂಸ್ಫುಲ್ ಆಗುತ್ತೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಈ ಟೈಮಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಈ ಒಂದು ಟೈಮ್ನ ನಾನು ಯಾವತ್ತೂ ಕೂಡ ನೀವು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ಒಂದೊಂದು ರೂಪಾಯಿನೂ ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟು. ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ, ದುಡ್ಡಿದ್ದರೆ ಯಾರು ಬೇಕಾದರೂ ನಮ್ಮ ಹಿಂದೆ ಬರ್ತಾರೆ. ಅಂದರೆ ನಮ್ಮನ್ನು ಯಾರು ನಾವು ಬೇಡ ಅಂತ ಹೇಳಿ ದುಡಿರ್ತಾರಲ್ವ, ಸೊ ಅವರು ಕೂಡ ನಮ್ಮ ಹಿಂದೆ ಬರ್ತಾರೆ. ಅದು ಯಾವುದಕ್ಕೆ? ಮನುಷ್ಯತ್ವಕ್ಕಲ್ಲ, ದುಡ್ಡಿಗೆ ಬರ್ತಾರೆ. ಸೊ ದುಡ್ಡಿಗೆ ಅಷ್ಟೊಂದು ಬೆಲೆ ಇದೆ. ಹಾಗಾಗಿ ನಮ್ಮ ಮನೆ ಸೇವಿಂಗ್ ವಿಡಿಯೋನ ಇಷ್ಟು ದಿನ ಬಿಟ್ಟಿದ್ದೆ. ಬಟ್ ಇವಾಗ ಪ್ರತಿ ವಾರದಲ್ಲೂ 2 ಸಲ ನಮ್ಮ ಮನಿ ಸೇವಿಂಗ್ ವಿಡಿಯೋನ ನಾನು ಶೇರ್ ಮಾಡ್ಕೋತೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇಲ್ಲಿ ನಾನು 2 ಮೆಥಡ್ನ ನಿಮಗೆ ಹೇಳ್ಕೊಡ್ತೀನಿ. ಈ 2 ಮೆಥಡಲ್ಲಿ ನಿಮ್ಗೆ ಯಾವುದು ಈಸಿ ಆಗುತ್ತೋ ಆ ಒಂದು ಮೆಥಡ್ನ ನೀವು ಫಾಲೋ ಮಾಡ್ಬೋದು, ಆಯಿತಾ? ಫಸ್ಟ್ ನಾನಿಲ್ಲಿ ಮನಿ ಸೇವಿಂಗ್ನ ನಿಮಗೆ ಯಾವ ಥರ ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿ ನಿಮಗೆ ಹೇಳ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ಮನಿ ಸೇವಿಂಗ್ ಇಲ್ಲಿ ನಾನು 100 ರೂಪಾಯಿನ ಮನಿ ಸೇವಿಂಗ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಒಂದು 100 ರೂಪಾಯಿಂದ ಮನಿ ಸೇವಿಂಗ್ನ ಯಾವ ರೀತಿ ಮಾಡೋದು ಅಂತ ಹೇಳ್ತಿದ್ದೀನಿ. ಈ ಮನಿ ಸೇವಿಂಗ್ನ ಸ್ವಲ್ಪ ಕಷ್ಟ ಆದ್ರೂ ನೀವು ಈ ಮನಿ ಸೇವಿಂಗ್ನ ಮಾಡೋದ್ರಿಂದ ಡೆಫಿನೆಟ್ಲಿ ನಿಮಗೆ ಒಂದು ಅಮೌಂಟ್ ಅನ್ನೋದು ರೀಚ್ ಆಗೇ ಆಗುತ್ತೆ, ಆಯಿತಾ? ಯಾರು ಕೂಡ ಮಿಸ್ ಮಾಡಬೇಡಿ ಈ ಮನಿ ಸೇವಿಂಗ್ ಅನ್ನೋದನ್ನ. ಹೇಗಂತ ಹೇಳ್ತೀನಿ ನೋಡಿ. ಫಸ್ಟು ನಾವಿಲ್ಲಿ ವಾರಕ್ಕೆ ನಮಗೆ ಇರೋವಂಥದ್ದು ದಿನ 7 ದಿನ ಅಲ್ವಾ, ಅದನ್ನು ಬರ್ಕೋಬೇಕು. ಈ ಥರ ನೀವು ಬರ್ಕೊಂಡು ಇಟ್ಕೋತೀನಿ ಅಂದರೆ ಒಂದು ಡೈರಿನ ಮೇಂಟೈನ್ ಮಾಡಿ. ಇಲ್ಲ ಅಟ್ಲೀಸ್ಟ್ ಅಂದರೂ ಒಂದು ಚಿಕ್ಕ ಒಂದು ಬುಕ್ ಆಗಲಿ, ಇವಾಗ ಮಕ್ಳಿಗೆ ನಾವು ಏನು ನೋಟ್ಸ್ ಕೊಡಿಸ್ತೀವೋ ಆ ಥರದ್ದಾಗಲಿ ನೀವು ಮೇಂಟೈನ್ ಮಾಡಿ, ಆಯಿತಾ? ಇಲ್ಲಿ ನಾನು ನಿಮಗೆ ಗೊತ್ತಾಗಲಿ ಅಂತ ಹೇಳಿ ನಿಧಾನಕ್ಕೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನಿಲ್ಲಿ 100 ರೂಪಾಯಿಂದ ಮನಿ ಸೇವಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವ ರೀತಿ ಸೇವಿಂಗ್ಸ್ನ ಮಾಡೋದಂತ ಹೇಳ್ತೀನಿ ನೋಡಿ. ಇವಾಗ 100 ರೂಪಾಯಿ ಹಾಕಿದ್ದೀರಲ್ವ, ಅದಕ್ಕೆ ನೀವು ಒಂದು 10 ರೂಪಾಯಿ ಎಕ್ಸ್ಟ್ರಾ ಮಾಡ್ಕೋಬೇಕು. 110 ರೂಪಾಯಿ ಹಾಕಬೇಕು. ಹಾಗೆ ನೆಕ್ಸ್ಟ್ ಡೇ ನೀವು ಇನ್ನೂ 10 ರೂಪಾಯಿ ಎಕ್ಸ್ಟ್ರಾ ಮಾಡ್ಕೋಬೇಕು, 120. ಇದೇ ರೀತಿ ನೀವು ಪ್ರತಿ ದಿನವೂ ಕೂಡ ಒಂದು 10 ರೂಪಾಯಿನ ಎಕ್ಸ್ಟ್ರಾ ಮಾಡ್ತಾ ಹೋಗಬೇಕಾಗುತ್ತೆ, ಆಯಿತಾ? ಸೊ ಈ ರೀತಿ ನೀವು 7 ದಿನ ಮಾಡಬೇಕು, ಆಯಿತಾ? ಮತ್ತು ನೆಕ್ಸ್ಟು ಹಿಂಗೆ ಮತ್ತೆ ಎಕ್ಸ್ಟ್ರಾ ಮಾಡ್ಕೋಬೇಕಾ 8ನೇ ದಿನ ಅಂದರೆ ಇಲ್ಲ, 7 ದಿನ ಮಾತ್ರ. ವಾರ ಅಂದರೆ ಒಂದು ಭಾನುವಾರದಿಂದ ಲಾಸ್ಟ್ ನಿಮ್ಗೆ ಶನಿವಾರದವರೆಗೂ ನೀವು ಈ ಥರ ಮಾಡ್ಕೋಬೇಕು. ಇಲ್ಲಾಂದರೆ ಸೋಮವಾರದಿಂದ ಭಾನುವಾರದವರೆಗೂ ಈ ಥರ ನೀವು ಮೇಂಟೈನ್ ಮಾಡಬೇಕು, ಆಯಿತಾ? ಒಟ್ಟು 7 ದಿನ ಇದೇ ರೀತಿ ಇರಬೇಕು. ಈ ರೀತಿ ನೀವು ಮಾಡೋದ್ರಿಂದ ನಿಮಗೆ ವಾರಕ್ಕೆ ಸೇವ್ ಆಗುವಂಥ ಅಮೌಂಟು 910 ರೂಪಾಯಿ ಅಮೌಂಟ್ ಇಲ್ಲಿ ಸೇವ್ ಆಗುತ್ತೆ, ಆಯಿತಾ? ಮತ್ತು ನೆಕ್ಸ್ಟ್ 8ನೇ ದಿನ ಇಲ್ಲಿ ನಾವು 7 ದಿನದವರೆಗೂ 160 ರೂಪಾಯಿ ಹಾಕಿರ್ತೀವಲ್ವ. 8ನೇ ದಿನ ಮತ್ತೆ 10 ರೂಪಾಯಿ ಎಕ್ಸ್ಟ್ರಾ ಮಾಡ್ಕೋಬೇಕಂದ್ರೆ ಇಲ್ಲ, ಅಲ್ಲೇನು ಜಾಸ್ತಿ ಮಾಡೋ ಹಂಗಿಲ್ಲ. ಈ 7ನೇ ದಿನದವರೆಗೂ ಮಾತ್ರ ನೀವು ಅಮೌಂಟನ್ನ 10 ರೂಪಾಯಿ ಎಕ್ಸ್ಟ್ರಾ ಮಾಡ್ತಾ ಬರಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ 8ನೇ ದಿನವೂ ಕೂಡ ನೀವು ಸ್ಟಾರ್ಟ್ ಮಾಡೋದು 100 ರೂಪಾಯಿಂದ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ 7 ದಿನ ಆದ ತಕ್ಷಣವೇ 160ಕ್ಕೆ ಮುಗಿಸ್ಬೇಕು. ಅಂದರೆ ಭಾನುವಾರದಿಂದ ಸ್ಟಾರ್ಟ್ ಮಾಡ್ತೀರಾ, ಶನಿವಾರಕ್ಕೆ ನೀವು 160 ರೂಪಾಯಿಗೆ ಮುಗಿಸ್ತೀರಾ. ಮತ್ತು ಭಾನುವಾರದಿಂದ 100 ರೂಪಾಯಿಂದ ಸ್ಟಾರ್ಟ್ ಮಾಡ್ತೀರಾ, ಮತ್ತು ಶನಿವಾರಕ್ಕೆ 160 ರೂಪಾಯಿಗೆ ಕ್ಲೋಸ್ ಮಾಡ್ತೀರಾ. ಈ ಥರ ಮಾಡಬೇಕು, ಆಯಿತಾ? ಹಾಗೆ ಮಾಡೋದ್ರಿಂದ ಈಗ ನಾವು ಒಂದು ವಾರಕ್ಕೆ 910 ರೂಪಾಯಿ ನಮಗೆ ಇಲ್ಲಿ ಸೇವಿಂಗ್ಸ್ ಆಯಿತು ಅಂದರೆ ತಿಂಗಳಿಗೆ ನಮಗಿರುವಂಥದ್ದು 4 ವಾರ, ಆಯಿತಾ? ಒಂದು ತಿಂಗಳಿಗೆ 4 ವಾರ ನಮಗೆ. ಸೊ ನೀವು 910 ರೂಪಾಯಿನ ಕರೆಕ್ಟಾಗಿ ನಾನು ಹೇಳ್ದಂಗೆ ನೀವು ಹಾಕೋದ್ರಿಂದ ನಿಮಗೆ ಸೇವ್ ಆಗುವಂಥ ಅಮೌಂಟ್ ಬಂದುಬಿಟ್ಟು 3640 ರೂಪಾಯಿ ಅಮೌಂಟ್ ಇಲ್ಲಿ ಒಂದು ತಿಂಗಳಿಗೆ ನಿಮಗಿಲ್ಲಿ ಸೇವ್ ಆಗುತ್ತೆ, ಆಯಿತಾ? ಒಂದು ತಿಂಗಳಿಗೆ 3640 ರೂಪಾಯಿ ಸೇವ್ ಆಗುತ್ತೆ. ಇದು ಯಾವ ರೀತಿ ಜಾಸ್ತಿ ಆಯಿತು? ಇಲ್ಲಿ ಬರೀ 100, ಕೆಲವೊಬ್ಬರಿಗೆ ಕನ್ಫ್ಯೂಸ್ ಆಗುತ್ತೆ. ಇದನ್ನು ನೀವು ಆ್ಯಡ್ ಮಾಡ್ತಾ ಹೋಗಿ. 100 + 110, 110 + 120, 120 + 130, ಈ ಥರ ಆ್ಯಡ್ ಮಾಡ್ತಾ ಹೋಗಿ ನಿಮ್ಗೆ 910 ರೂಪಾಯಿ ಬರುತ್ತೆ, ಆಯಿತಾ? ಇವಾಗ ನೀವು ಒಂದು ತಿಂಗಳಿಗೆ 3640 ರೂಪಾಯಿ ಸೇವಿಂಗ್ಸ್ ಆಗಿದೆ ಅಂದರೆ ನಮಗೆ ವರ್ಷಕ್ಕೆ 12 ತಿಂಗಳು, 12 ಮಂತ್ಸ್, ಆಯಿತಾ? ಈ 12 ತಿಂಗಳಿಗೆ ಎಷ್ಟಾಗುತ್ತೆ? 3640 × 12 ಅಂದರೆ 1 ಇಯರ್, 1 ವರ್ಷಕ್ಕೆ ನಮಗೆ ಸೇವ್ ಆಗುವಂಥ ಅಮೌಂಟು 43,600
680 ರೂಪಾಯಿ ಇಲ್ಲಿ ಸೇವ್ ಆಗುತ್ತೆ ಒಂದು ವರ್ಷಕ್ಕೆ. ಒಂದು ವರ್ಷಕ್ಕೆ ನಿಮಗೆ 43,680 ರೂಪಾಯಿ ಸೇವ್ ಆಗುತ್ತೆ. ನೋಡಿ, ಇಷ್ಟು ಈಸಿಯಾಗಿ ವಾರಕ್ಕೆ 910 ರೂಪಾಯಿ ಸೇವ್ ಮಾಡೋದ್ರಿಂದ ನೆಕ್ಸ್ಟ್ ಕಂಟಿನ್ಯೂ ಆಗಿ ನೀವು 12 ಮಂತ್ಸ್ ಮಾಡಿದರೆ ನಿಮ್ಗೆ ಇಷ್ಟು ಅಮೌಂಟು ಸೇವ್ ಆಗುತ್ತೆ. ಅದೇ ನೀವು ಸ್ವಲ್ಪ ಜಾಸ್ತಿ ಮಾಡೋಣ, 3 ವರ್ಷದವರೆಗೂ ನಾವು ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಅನ್ನೋ ಹಾಗಿದ್ರೆ ಒಂದು ವರ್ಷಕ್ಕೆ 43,680 ಇಂಟು 3 ವರ್ಷ ಆಯಿತಾ. ಇಲ್ಲಿ ಸೇವ್ ಆಗೋವಂಥ ಅಮೌಂಟ್ ಬಂದು 1,31,040 ರೂಪಾಯಿ ಇಲ್ಲಿ ಸೇವ್ ಆಗುತ್ತೆ. ಓಕೆನಾ? 3 ವರ್ಷ ನೀವು ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ನೀವು ಯಾರ ಹತ್ರ ಕೊಡೋದು ಬೇಡ, ಏನು ಬೇಡ. ಕೆಲವೊಬ್ರು ಹೇಳ್ತಾರೆ ನೀವು ಸೇವಿಂಗ್ಸ್ನ ಮಾಡ್ಬೋದಲ್ಲ, ಅಂದರೆ ಅಮೌಂಟನ್ನು ಒಂದು ಇದರಲ್ಲಿ ಹಾಕ್ಬೋದು, ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ಬೋದು. ಈ ಥರ 1 ವರ್ಷಕ್ಕೊಂದ್ಸಲ ಸೇವಿಂಗ್ಸ್ನ ಮಾಡ್ಕೊಳ್ಳಿ, ಅದನ್ನು ಡೆಪಾಸಿಟ್ ಮಾಡಿ. ಹಾಗೆ 2 ವರ್ಷ ಮಾಡ್ಕೊಳ್ಳಿ, ಅದನ್ನು ಡೆಪಾಸಿಟ್ ಮಾಡಿ. ಇಲ್ಲ 3 ವರ್ಷ ಮಾಡ್ಕೊಳ್ಳಿ, ಅದನ್ನು ಡೆಪಾಸಿಟ್ ಮಾಡಿ. ಅದು ಕೂಡ ಡಬಲ್ ಅಮೌಂಟ್ ಆಗುತ್ತಲ್ವಾ? ಇಲ್ಲ ಅಟ್ಲೀಸ್ಟ್ 1 ವರ್ಷ ಮಾಡಿಕೊಂಡು ಇಷ್ಟು ಅಮೌಂಟನ್ನು ಸೇವ್ ಮಾಡಿಕೊಂಡು ಡೆಪಾಸಿಟ್ ಮಾಡ್ಬೋದಲ್ವಾ? ಒಂದೇ ಸಮನೆ ನಿಮ್ಗೆ ಈ ಅಮೌಂಟ್ ಅನ್ನೋದು ನಿಮ್ಗೆ ಸಿಗಬೇಕಲ್ಲ. ನೀವು ಇವಾಗ ಡೆಪಾಸಿಟ್ ಮಾಡಬೇಕಂದ್ರೆ ಈ ಅಮೌಂಟ್ ನಿಮ್ಗೆ ಒಂದೇ ಸಲ ನಿಮಗೆ ಕೈಗೆ ಇರಬೇಕಲ್ಲ ಅಲ್ವಾ? ಸೊ ನಿಮ್ಮ ಕೈಯಲ್ಲಿ ಇರಬೇಕಂದ್ರೆ ಈ ಮೆಥಡ್ನ ಫಾಲೋ ಮಾಡಿದ್ರೆ ಈ ಅಮೌಂಟ್ ನಿಮ್ಗೆ ಸಿಗುತ್ತೆ ಆಯಿತಾ. ಅದೇ ನೀವು 5 ವರ್ಷ ಇದನ್ನು ಫಾಲೋ ಕರೆಕ್ಟಾಗಿ ನೀವು ಮಾಡಿದ್ರಿ ಅಂದರೆ 43,680 ರೂಪಾಯಿ ಒಂದು ವರ್ಷಕ್ಕೆ ಸೇವ್ ಆಗುತ್ತೆ. ಅದೇ 5 ವರ್ಷಕ್ಕಾದರೆ ನಿಮಗೆ ಸೇವ್ ಆಗುವಂಥ ಅಮೌಂಟು 2,18,400 ರೂಪಾಯಿ ಇಲ್ಲಿ ನಿಮಗೆ ಅಮೌಂಟ್ ಅನ್ನೋದು ಸೇವ್ ಆಗುತ್ತೆ ಆಯಿತಾ. ಜಸ್ಟ್ ಒಂದೊಂದು ವರ್ಷಕ್ಕೇ ಇಷ್ಟು ಅಮೌಂಟ್ ಸೇವಿಂಗ್ಸ್ ಮಾಡಿ ನೀವು ಡೆಪಾಸಿಟ್ ಮಾಡಿ, ಇಲ್ಲ ಒಂದೊಂದು ವರ್ಷ ಸೇವಿಂಗ್ಸ್ನ ಮಾಡಿ ನಿಮ್ಮ ಅಕೌಂಟಲ್ಲಿ ಹಾಕ್ಕೊಡಿ. ಅಲ್ಲೂ ಕೂಡ ನಿಮಗೆ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ ಅಲ್ವಾ? ಸೊ ನಿಮ್ಗೆ ಅಲ್ಲೂ ಕೂಡ ಅಮೌಂಟ್ ಸೇವ್ ಆಗುತ್ತೆ. ಇಲ್ಲೂ ಕೂಡ ನೀವು ಅಮೌಂಟ್ನ ಈ ಥರ ಸೇವಿಂಗ್ಸ್ನ ಮಾಡಿ ಒಂದ್ಸಲ ಕಲೆಕ್ಟ್ ಮಾಡಿ ಅದನ್ನು ತೊಗೊಂಡೋಗಿ ಅಕೌಂಟಿಗೆ ಹಾಕ್ಕೋಬೋದು ಅಲ್ವಾ? ಇಲ್ಲ ಡೆಪಾಸಿಟ್ ಆದರೂ ಮಾಡ್ಕೋಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಇದನ್ನು ಬಳಸ್ಕೋಬೋದು. ಇದು ಒಂದು ಮೆಥಡು. ಇನ್ನು ಎರಡನೇ ಮೆಥಡು ಅಂದರೆ 50 ರೂಪೀಸ್ ಅಂದರೆ 50 ರೂಪಾಯಿಂದ ಮನಿ ಸೇವಿಂಗ್ಸ್ನ ಯಾವ ರೀತಿ ಮಾಡೋದು. ಸೇಮ್ ಅಂದರೆ ಏನಂತ ಹೇಳ್ತೀನಿ ನೋಡಿ. 1 2 3 4 5 6 7 ಇದು ಕೂಡ ವಾರದವರೆಗೂ, ಅಂದರೆ ಮೊದಲನೇ ದಿನದಿಂದ 7ನೇ ದಿನವರೆಗೂ ಕೂಡ ಇದನ್ನ ಸೇವಿಂಗ್ಸ್ ಮಾಡಬೇಕು ವಾರಕ್ಕೊಂದ್ಸಲ ಆಯಿತಾ. ಫಸ್ಟ್ 50 ರೂಪಾಯಿ ಹಾಕ್ತೀರಾ, ನೆಕ್ಸ್ಟ್ 10 ರೂಪಾಯಿ ಜಾಸ್ತಿ ಮಾಡ್ಕೊಂಡು 60, ಹಾಗೇನೆ 10 ರೂಪಾಯಿ ಜಾಸ್ತಿ ಮಾಡ್ತಾ ಹೋಗಬೇಕಾಗತ್ತೆ. ಇಲ್ಲಿ ಸೇಮ್ ನಾವು ಫಸ್ಟ್ನೇ ಮೆಥಡಲ್ಲಿ ಏನು ಫಾಲೋ ಮಾಡಿದ್ವೋ 100 ರೂಪಾಯಿ ಸೇವಿಂಗ್ಸಲ್ಲಿ ಅದೇ ರೀತಿ ಸೇವಿಂಗ್ಸ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಿಮಗೆ ಈ ರೀತಿ ಸೇವಿಂಗ್ಸ್ನ ವಾರ ಮಾಡಿಕೊಂಡ್ರಿ ಅಂದರೆ ಒಂದು ವಾರಕ್ಕೆ ನಿಮ್ಗೆ 560 ರೂಪಾಯಿ ಸೇವಿಂಗ್ಸ್ನ ಆಗುತ್ತೆ ಆಯಿತಾ. 560 ರೂಪಾಯಿ ಸೇವಿಂಗ್ಸು ಒಂದು ವಾರಕ್ಕಾದರೆ ನಿಮಗೆ 4 ವಾರ ಬರುತ್ತೆ ಒಂದು ತಿಂಗಳಿಗೆ. ಸೊ 4 ವಾರ ನೀವು ಸೇವಿಂಗ್ಸ್ನ ಮಾಡೋದ್ರಿಂದ 2,240 ರೂಪಾಯಿ ನಿಮಗಿಲ್ಲಿ ಒಂದು ತಿಂಗಳಿಗೆ ಇಲ್ಲಿ ಸೇವ್ ಆಗುತ್ತೆ ಆಯಿತಾ. ಒಂದು ತಿಂಗಳಿಗೆ 2,240 ರೂಪಾಯಿ ಇಲ್ಲಿ ಸೇವಿಂಗ್ಸ್ನ ಆಗುತ್ತೆ. ಅದೇ 2,240 ರೂಪಾಯಿನ ನಾವು ಒಂದು ವರ್ಷ ಮಾಡಿದ್ವಿ ಅಂದರೆ 12 ಮಂತ್ಸ್ ಮಾಡಿದ್ವಿ, ಇಲ್ಲ 1 ಇಯರ್, 12 ಮಂತ್ಸ್ 1 ಇಯರ್ ಎರಡೂ ಒಂದೇ ಅಲ್ವಾ. ಸೊ ಆ ರೀತಿ ನೀವು ಮಾಡಿದ್ರಿ ಅಂದರೆ ನಿಮಗೆ ಸೇವ್ ಆಗುವಂಥ ಅಮೌಂಟು 26,880 ರೂಪಾಯಿ ಒಂದು ವರ್ಷಕ್ಕೆ ಸೇವಿಂಗ್ಸ್ ಅನ್ನೋದು ಆಗುತ್ತೆ ಆಯಿತಾ. ಅದೇ ನೀವು 3 ವರ್ಷಕ್ಕೆ ಕಂಟಿನ್ಯೂ ಆಗಿ ನೀವು ಕರೆಕ್ಟಾಗಿ ಇದನ್ನು ಮಾಡಿದ್ರಿ, ಫಾಲೋ ಮಾಡಿದ್ರಿ ಈ ಮೆಥಡ್ ಅಂತ ಅನ್ನೋದಾದರೆ, ಸೊ 26,880 ಇಂಟು 3 ವರ್ಷಕ್ಕೆ ನಿಮಗೆ 80,640 ರೂಪಾಯಿ ಇಲ್ಲಿ ಸೇವಿಂಗ್ ಆಗುತ್ತೆ. ಇದು ಕೂಡ ನೀವು ಲಾಂಗ್ ಪೀರಿಯಡ್ ಮಾಡ್ಕೋತೀನಿ ಅನ್ನೋ ಹಾಗಿದ್ರೆ 5 ವರ್ಷಕ್ಕೆ ನಿಮಗೆ 26,880 ಇಂಟು 5 ನಿಮಗೆ ಸೇವ್ ಆಗುವಂಥ ಅಮೌಂಟು 1,34,400 ರೂಪಾಯಿ ಇಲ್ಲಿ ಸೇವಿಂಗ್ಸ್ನ ಮಾಡ್ಬೋದು. 50 ರೂಪಾಯಿಂದ ಸೇವಿಂಗ್ಸ್ ಮಾಡೋ ಹಾಗಿದ್ರೆ, ಇಲ್ಲ 100 ರೂಪಾಯಿಂದ ಸೇವಿಂಗ್ಸ್ ಮಾಡೋ ಹಾಗಿದ್ರೆ ನಿಮಗೆ 2,18,400 ರೂಪಾಯಿ ಇಲ್ಲಿ ಸೇವಿಂಗ್ ಆಗುತ್ತೆ. ಅದೇ 50 ರೂಪಾಯಿಂದ ಸೇವಿಂಗ್ ಮಾಡಿದ್ರೆ 1,34,400 ರೂಪಾಯಿಂದ ಅಮೌಂಟ್ ಸೇವಿಂಗ್ಸ್ ಆಗುತ್ತೆ. ಒಂದೇ ಸಲ ಯಾರಿಗೂ ಕೂಡ ದುಡ್ಡು ಕೈಯಲ್ಲಿ ಇರಲ್ಲ ನಾವು ಡೆಪಾಸಿಟ್ ಮಾಡಬೇಕು ಅಂತಂದರೆ ಅಲ್ವಾ. ಹಾಗಾಗಿ ನೀವು ಈ ಚಿಕ್ಕ ಮೆಥಡ್ನ ಫಾಲೋ ಮಾಡಿದರೂ ಕೂಡ ನೀವು ಇಷ್ಟು ಅಮೌಂಟನ್ನು ನೀವು ಡೆಪಾಸಿಟ್ ಮಾಡ್ಕೋಬೋದು. ಕೆಲವೊಬ್ಬರಿಗೆ ಈ ಅಮೌಂಟ್ ಅನ್ನೋದು ಕೂಡ ತುಂಬಾ ಜಾಸ್ತಿ ಅನಿಸುತ್ತೆ. ಒಂದೇ ಸಲ ಯಾರ ಕೈಯಲ್ಲೂ ಇರಲ್ಲ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರು ಆಗಿರ್ಬೋದು, ಅಥವಾ ದಿನನಿತ್ಯ ನಾವು ಕೂಲಿ ಮಾಡ್ಕೊಂಡು ತಿನ್ನೋರಾದರೂ ಆಗಿರ್ಬೋದು. ಈಗ ಇಷ್ಟು ಅಮೌಂಟ್ ನಮಗೆ ಇದು ದೊಡ್ಡ ಅಮೌಂಟ್ ಅಂತಲೇ ಅರ್ಥ. ಯಾಕಂದರೆ 1 ರೂಪಾಯಿಗೂ ಕೂಡ ನಾವು ತುಂಬ ಕಷ್ಟಪಡ್ತಾ ಇರ್ತೀವಿ ಅಲ್ವಾ.
ಒಂದೇ ಸಲ ಇಷ್ಟು ಅಮೌಂಟ್ ತೊಗೊಂಡೋಗಿ ಅಕೌಂಟಿಗೆ ಹಾಕ್ಬೇಕಂದ್ರೆ ಆಗಲ್ಲ. ಈ ಥರ ಈ ಮೆಥಡ್ನ ಫಾಲೋ ಮಾಡೋದ್ರಿಂದ ನಿಮ್ಗೆ ಇಷ್ಟು ಅಮೌಂಟು 1 ವರ್ಷಕ್ಕೆ ಸೇವ್ ಆಗುತ್ತೆ. ಸ್ವಲ್ಪ ಲೇಟ್ ಆದರೂ 1 ವರ್ಷಕ್ಕೆ ಸೇವ್ ಆಗುತ್ತಲ್ವಾ. ಸೊ ಆ ಅಮೌಂಟು ತೊಗೊಂಡೋಗಿ ನೀವು ಡೆಪಾಸಿಟ್ ಮಾಡ್ಬೋದು. ಇಲ್ಲ 100 ರೂಪಾಯಿಂದ ಸೇವಿಂಗ್ಸ್ ಮಾಡಿದ್ರೆ ಇಷ್ಟು ಅಮೌಂಟ್ ಆಗುತ್ತೆ, ಇದನ್ನು ಕೂಡ ತೊಗೊಂಡೋಗಿ ಡೆಪಾಸಿಟ್ ಮಾಡ್ಬೋದು. ಈ ಥರ ಏನಾದರೂ ಮಾಡ್ಕೋಬೋದು. ಇಲ್ಲ ಮಕ್ಕಳು ಎಜುಕೇಷನ್ಗೆ ಯೂಸ್ ಮಾಡ್ಕೋಬೋದು. ಇಲ್ಲ ನಿಮ್ಗೆ ಏನಾದರೂ ಗೋಲ್ಡ್ ಪರ್ಚೇಸ್ ಮಾಡಬೇಕಾಯ್ತು, ಒಂದು ಚಿಕ್ಕದಾಗಿದ್ರೂ ಅದನ್ನಾದರೂ ಪರ್ಚೇಸ್ ಮಾಡ್ಬೋದು. ಇಲ್ಲ ನಿಮ್ಮ ಹೆಲ್ತಿಗಾದರೂ ಯೂಸ್ ಮಾಡ್ಕೋಬೋದು. ಇಲ್ಲ ಡೆಪಾಸಿಟ್ ಆಗಲಿ ಮಾಡ್ಕೋಬೋದು. ಏನಿವನ್ ನಿಮ್ಗೆ ಏನು ಬೇಕೋ ಅದನ್ನು ಮಾಡ್ಕೋಬೋದು. ಮೇನ್ ಏನು, ನಮಗೆ ಸೇವಿಂಗ್ಸ್ ಮಾಡುವಂಥ ಮೆಥಡ್ ಗೊತ್ತಿರಬೇಕಷ್ಟೆ. ಎಲ್ಲರ ಹತ್ರನೂ ದುಡ್ಡಿರುತ್ತೆ, ಬಟ್ ಅದನ್ನು ಹೆಂಗೆ ಸೇವಿಂಗ್ಸ್ ಮಾಡ್ಬೇಕನ್ನೋದು ಗೊತ್ತಿರಲ್ಲ. ಈ ರೀತಿ ನೀವು ಚಿಕ್ಕ ಚಿಕ್ಕ ಸೇವಿಂಗ್ಸ್ನ ಮಾಡೋದ್ರಿಂದ ಒಂದಲ್ಲ ಒಂದು ಕಡೆ ನಿಮ್ಗೆ ಯೂಸ್ ಆಗೇ ಆಗುತ್ತೆ. ಯೂಸ್ ಆಗಲ್ಲ ಅಂತ ಯಾರು ಕೂಡ ಹೇಳೋದಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಹಾಕುವಂಥ ಒಂದೊಂದು ವಿಡಿಯೋನೂ ಕೂಡ ನಾವು ಯೋಚನೆ ಮಾಡಿ ಈ ಥರ ಮಾಡಿದರೆ ಹಿಂಗಾಗುತ್ತೆ ಅಂತಂದು ಯೋಚನೆ ಮಾಡಿಬಿಟ್ಟು ನಾವು ಇದನ್ನು ಹೇಳ್ತೀವಿ. ಸುಮ್ಮನೆ ಯಾವುದು ಕೂಡ ನಾವು ಹೇಳೋದಕ್ಕೆ ಹೋಗಲ್ಲ. ಯಾರೋ ಬಂದು ಏನೋ ಒಂದು ಕಮೆಂಟ್ ಹಾಕ್ತಿದ್ದೀರ ಅಂದರೆ ಅದನ್ನ ಯೋಚನೆ ಮಾಡಿ, ಓಕೆನಾ? ಸುಮ್ಮನೆ ಹಾಕೋದಲ್ಲ. ನಿಮ್ಗೆ ಇದು ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ವೀಡಿಯೋಸ್ನ ನಿಮ್ಗೆ ಒಳ್ಳೊಳ್ಳೆ ವೀಡಿಯೋಸ್, ಐಡಿಯಾಸ್, ವ್ಲಾಗ್ಸ್ ಎಲ್ಲ ಕೂಡ ಈ ಚಾನಲಲ್ಲಿ ಬರ್ತಾ ಇರುತ್ತೆ. ಸೊ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.